ಅನುದಿನ ಆಹಾರ ಫೆಬ್ರವರಿ 18 ಬುಧವಾರ. ದೇವರ ಸಭೆ. ಮತ್ತಾಯ 16ನೇ ಅಧ್ಯಾಯ 18ನೇ ವಚನ. ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ನಮ್ಮ ಕರ್ತನು ತನ್ನ ಮಕ್ಕಳಿಗೆ ನೀಡುವ ಶ್ರೇಷ್ಠವಾದ ಆಶೀರ್ವಾದಗಳಲ್ಲಿ ಮುಖ್ಯವಾದದ್ದು ದೇವರ ಸಭೆಯಾಗಿದೆ. ಇದು ದೇವರು ನೆಲೆಸುವ ಸ್ಥಳವಾಗಿದೆ. ಪಾತಾಳ ಲೋಕದ ಬಲವು ದೇವರ ಸಭೆಯನ್ನು ಸೋಲಿಸಲಾರದು. ಸಭೆಯಲ್ಲಿ ವಿಶ್ವಾಸಿಗಳ ಹಾಗೂ ಸೇವಕರ ಮಧ್ಯೆ ಅನ್ಯೋನ್ಯತೆಯಲ್ಲಿ ನಾವು ನೆಲೆಗೊಂಡಿರುವಾಗ ಅದನ್ನು ಯಾರು ಸೋಲಿಸಲಾರರು. ದೇವರು ಸಭೆಯ ಕುರಿತಾಗಿ 3 ವಾಗ್ದಾನಗಳನ್ನು ನೀಡಿದ್ದಾನೆ. ಮೊದಲು, ನಾನು ನನ್ನ ಸಭೆಯನ್ನ ಕಟ್ಟುವೆನು. ಎರಡನೇದಾಗಿ, ನಾನು ಸಭೆಗೆ ಪವಿತ್ರಾತ್ಮನನ್ನು ನೀಡಿದ್ದೇನೆ. ಮೂರನೆಯದು, ನಾನು ನನ್ನ ಸಭೆಗಾಗಿ ಹಿಂತಿರುಗಿ ಬರುವೆನು. ಸಭೆಯನ್ನು ದೇವರ ಪಟ್ಟಣವೆಂದು ಕರೆಯುತ್ತೇವೆ ಹಾಗೂ ಪರಾತ್ಪರನಾದ ದೇವರು ವಾಸ ಮಾಡುವ ಸ್ಥಳವಾಗಿದೆ. ದೇವರ ವಾಕ್ಯ ತಿಳಿಸುತ್ತದೆ, ಒಂದು ನದಿ ಅದೇ, ಅದರ ಕಾಲುವೆಗಳು ಪರಾತ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವ ನಗರವನ್ನು ಸಂತೋಷಪಡಿಸುತ್ತದೆ. ದೇವರು ಇದರಲ್ಲಿದ್ದಾನೆ, ಇದಕ್ಕೆ ಚಲನವೇ ಇಲ್ಲ. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕೆ ಬರುವನು. ಕೀರ್ತನೆ 46 4-5 ವಚನಗಳು. ಪವಿತ್ರಾತ್ಮನು ದೇವರ ನದಿಯಾಗಿದ್ದಾರೆ. ಆರಾಧನೆಯ ಸಮಯದಲ್ಲಿ ನಾವು ಆಡುವ ಹಾಡುಗಳು, ಆತ್ಮಭರಿತವಾಗಿ ಸಲ್ಲಿಸುವ ಸ್ತೋತ್ರಗಳು, ದೇವರಾತ್ಮನಿಂದ ಕೂಡಿದ ಸಂದೇಶಗಳು, ಇವೆಲ್ಲವೂ ದೇವರ ಮಕ್ಕಳ ಆತ್ಮೀಕ ಜೀವನಕ್ಕೆ ಹೊಸ ಚೈತನ್ಯವನ್ನು ನೀಡಿ ನಮ್ಮನ್ನು ಸಂರಕ್ಷಿಸುತ್ತವೆ. ಸತ್ಯವೇದವು ತಿಳಿಸುತ್ತದೆ, ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಪ್ರಕಟಣೆ 22:1ನೇ ವಚನ. ಪರಲೋಕದ ದೇವರು ಆ ಪರಲೋಕದ ನದಿಯನ್ನು ಸಭೆಯ ಮೂಲಕ ಕಲಿಸುತ್ತಾನೆ. ಆ ನದಿಯು ದೇವರ ಮಕ್ಕಳ ದಾಹವನ್ನು ನೀಗಿಸಿ ಅವರನ್ನು ಶುದ್ಧೀಕರಿಸುತ್ತದೆ. ಅದು ನಮ್ಮಲ್ಲಿ ಹರಿಯುತ್ತಾ ನಮ್ಮನ್ನು ಚೈತನ್ಯಪಡಿಸುತ್ತದೆ, ನೂತನಪಡಿಸುತ್ತದೆ ಹಾಗೂ ಪುನರ್ಸ್ಥಾಪನೆ ಮಾಡುತ್ತದೆ. ಸಭೆಯಾಗಿ ಕೂಡಿ ಬರುವ ಗುಂಪನ್ನು ಅಲ್ಪವಾಗಿ ಪರಿಗಣಿಸಬೇಡಿರಿ. ದೇವ ಜನರ ಅನ್ಯೋನ್ಯತೆಯು ನಿಮಗೆ ಶ್ರೇಷ್ಠವಾದ ಬಲವನ್ನು ನೀಡಲಿ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಇಬ್ರಿಯ 10ನೇ ಅಧ್ಯಾಯ 25ನೇ ವಚನ. ನಾವು ದೇವರ ಆಲಯ ಅಥವಾ ಸಭೆಯ ಕುರಿತು ಮಾತನಾಡುವಾಗ ಅದನ್ನು 2 ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಒಂದು, ಕಣ್ಣಿಗೆ ಕಾಣುವ ಸಭೆ, ಕಲ್ಲು ಮರಳಿಂದ ಕಟ್ಟಿದ ಕಟ್ಟಡ, ಅದನ್ನು ನಾವು ದೇವರ ಮಂದಿರ ಎಂದು ಕರೆಯುತ್ತೇವೆ. ಎರಡನೆಯದು, ಕಣ್ಣಿಗೆ ಕಾಣದ ಸಭೆ, ಯೇಸು ಕ್ರಿಸ್ತನ ಆತ್ಮೀಕ ದೇಹ. ಇದು ದೇವ ಜನರು ಕೂಡಿ ಬರುವ ಸಮೂಹ. ಅವರ ಹೆಸರುಗಳನ್ನು ಪರಲೋಕದಲ್ಲಿ ಬರೆದಿರುತ್ತದೆ. ಇದು ಆತ್ಮನಿಂದ ಐಕ್ಯತೆಯಿಂದ ಇಡೀ ವಿಶ್ವವೇ ವ್ಯಾಪಿಸಿರುವ ಜಾಗತಿಕವಾದ ಸಭೆ. ಪ್ರಿಯ ದೇವರ ಮಕ್ಕಳೇ, ನೀವು ಭೂಲೋಕದಲ್ಲಿರುವ ಸಭೆಗೆ ಅಂಗಗಳಾಗಿ ಆರಾಧನೆ ಮಾಡುವುದರ ಮೂಲಕ ದೇವರನ್ನು ಘನಪಡಿಸಬೇಕು. ಅದೇ ಸಮಯದಲ್ಲಿ ಅದೃಶ್ಯವಾದ ಪರಲೋಕ ಕುಟುಂಬದ ಸದಸ್ಯರಾಗಿದ್ದು ದೈವಿಕ ಆಶೀರ್ವಾದಗಳು
ಮತ್ತು ಸಂತೋಷದಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಇದು ಜೀವ ಸ್ವರೂಪನಾದ ದೇವರ ಸಭೆಯಾಗಿದೆ. ದೇವರ ಆಲಯದ ಆಶೀರ್ವಾದಗಳು ನಿಮಗಾಗಿ ಕಾಯುತ್ತಿವೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ಕೀರ್ತನೆ 65:4. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಾಂಡ 23-24 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1-22. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ.